ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಪಟ್ಟ ಸಿಕ್ಕರೂ ಕೂಡ ದೆಹಲಿ ಬಿಟ್ಟು ಬಂದೇ ಇಲ್ಲ ಡಿಕೆ ಶಿವಕುಮಾರ್. ಇನ್ನೂ ಕೂಡ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ಮುಂದುವರಿತಾ ಇದೆ ಟ್ರಾಬಲ್ ಪಾಲಿಟಿಕ್ಸ್. ಏನದು? ಡಿಕೆ ಶಿವಕುಮಾರ್ ಅವರಿಗೆ ಹಾದಿ ಸುಲಭ ಆಗ್ತಾ ಇಲ್ವಾ? ಕರ್ನಾಟಕ ಭವನದಲ್ಲಿ ಆಪ್ತರ ಜೊತೆ ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ. ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಸೋರಕೆ ಅವರು ಕೂಡ ಇದ್ದಾರಂತೆ ನೋಡಿ ಸಭೆಯಲ್ಲಿ. ಪಿವಿ ಶ್ರೀನಿವಾಸ್ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತುಕತೆ ಮಾಡ್ತಿದ್ದಾರೆ. ಅಟ್ ಪ್ರೆಸೆಂಟ್ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಸಭೆ ಆಗ್ತಾ ಇದೆ. ಕೆಪಿಸಿಸಿ ಪ್ರಚಾರ ಸಮಿತಿಯ ಅಧ್ಯಕ್ಷರು ಸೋರಕೆ ಅವರ ಜೊತೆಗೆ ಸಭೆ ಮಾಡ್ತಿದ್ದಾರೆ. ಬಿವಿ ಶ್ರೀನಿವಾಸ್ ಕೂಡ ಅವರ ಜೊತೆಯಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ದೆಹಲಿಯಲ್ಲಿ ಠಿಕಾಣಿ ಹೂಡಿರೋದಕ್ಕೆ ಕಾರಣ ಈಗ ತಾನೇ ಗಮನಿಸ್ತಾ ಇದೀವಿ. ಸಿದ್ದರಾಮಯ್ಯನವರು ಹಾಕಿರುವ ಷರತ್ತುಗಳಿಗೆ ಸಮ್ಮತಿ ಇಲ್ಲ ಡಿಕೆ ಶಿವಕುಮಾರ್ ಅವರದ್ದು ಅಂತ. 4 ಡಿಸಿಎಂ ಹುದ್ದೆ, ಕೆಪಿಸಿಸಿ ಅಧ್ಯಕ್ಷರು ಯಾರಾಗಬೇಕು ಅನ್ನೋದನ್ನ ನಾನು ಸೂಚನೆ ಕೊಟ್ಟವರಿಗೆ ಆ ಪಟ್ಟ ಕಟ್ಟಬೇಕು. ಸಂಪುಟ ಪುನರಚನೆ ಆದಾಗ ನಾನು ಹೇಳಿದವರಿಗೆ ಸಚಿವ ಸ್ಥಾನ ಸಿಗಬೇಕು. ಈ ರೀತಿ ನಾನಾ ಷರತ್ತುಗಳನ್ನ ಹಾಕಿ ಬಂದ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ, ವರಿಷ್ಠರ ಮುಂದೆ. ಹಂಗಾಗಿ ಒಂದ್ ರೀತಿ ಡಿಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಪಟ್ಟ ಸಿಕ್ಕರೂ ಕೂಡ ಇರುವ ಷರತ್ತುಗಳು ಅಷ್ಟು ಈಸಿ ಆಗಿಲ್ವಲ್ಲ ನಿಭಾಯಿಸೋದು. ಅದ್ರ ಬಗ್ಗೆ ಸದ್ಯಕ್ಕೆ ದೆಹಲಿಯಲ್ಲಿ ಉಳ್ಕೊಳ್ಳೋ ಮೂಲಕ ವರಿಷ್ಠರನ್ನ ಕನ್ವಿನ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ವಿ. ಅದರ ಮಧ್ಯದಲ್ಲೇ ತಮ್ಮ ಆಪ್ತರ ಜೊತೆಗೆ ಸಭೆಯನ್ನ ಕೂಡ ಮಾಡ್ತಿದ್ದಾರೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಪಟ್ಟಾಭಿಷೇಕಕ್ಕೆ ಒಂದ್ ಕಡೆ ಸಿದ್ಧತೆ, ಅದರ ಮಧ್ಯದಲ್ಲೇ ಸಭೆ ಮೇಲೆ ಸಭೆ ಆಪ್ತರ ಜೊತೆಗೆ. ಏನಾಗ್ತಾ ಇದೆ ಅಂತ ಡಿಕೆ ಶಿವಕುಮಾರ್ ಅವರ ಮನಸ್ಥಿತಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಒಂದ್ ಕಡೆ ಖುಷಿ ಪಡಬೇಕಾ ಅಥವಾ ಇರುವ ಷರತ್ತುಗಳನ್ನ ನಿಭಾಯಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸವಾಲುಗಳನ್ನ ಫೇಸ್ ಮಾಡಬೇಕಾ? ಮೋಸ್ಟ್ಲಿ ಎರಡೂ ತರ ಇದೆ ಈಗ ಡಿಕೆ ಶಿವಕುಮಾರ್ ಅವರ ಮುಂದೆ ಆಪ್ಷನ್ಗಳು. ಬಟ್ ಷರತ್ತುಗಳನ್ನ ಒಪ್ಪಿಕೊಳ್ಳಲೇಬೇಕು, ಅದನ್ನ ನಿಭಾಯಿಸಲೇಬೇಕು. ಕಾರಣ ಸಿದ್ದರಾಮಯ್ಯನವರು ಹಾಕಿದ್ದಾರೆ ಆ ಷರತ್ತುಗಳನ್ನ, ಅಂದ್ರೆ ಅದನ್ನ ನಿಭಾಯಿಸಲೇಬೇಕಾದಂತ ಅನಿವಾರ್ಯತೆ ಪಕ್ಷಕ್ಕೂ ಇದೆ, ಡಿಕೆ ಶಿವಕುಮಾರ್ ಅವ್ರಿಗೂ ಇದೆ. ಹಂಗಾಗಿ ಏನಾಗುತ್ತೆ ನಾಳೆ ಅನ್ನೋದು ಸದ್ಯ ಇರುವ ಕುತೂಹಲ. ಎನಿವೆ ದೆಹಲಿಯಲ್ಲಿ ಸಭೆಗಳಾಗ್ತಾ ಇದೆ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ.